ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಮೊದಲೇ ನಾನು ಯೂಟ್ಯೂಬ್ ಓಪನ್ ಮಾಡಿದಾಗ ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಈ ದೇವಸ್ಥಾನದ್ದು. ಸಿಂಪಲ್ಲಾಗಿ ಇರಲಿ ಅಂತೇಳಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ದೇವಸ್ಥಾನನ. ಇಲ್ಲಿ ಜೋಡಿ ಬಸವಣ್ಣನ ಒಂದು ದೇವಸ್ಥಾನ ಇದು. ಇದ್ರ ವಿಶೇಷತೆ ಏನು ಎತ್ತ ಹೇಳ್ತೀನಿ. ಜೊತೆಗೆ ಈ ದೇವಸ್ಥಾನದ ಬಗ್ಗೆ ಫಸ್ಟೇ ನಾನು ಯೂಟ್ಯೂಬ್ ಓಪನ್ ಮಾಡೋದಂತ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಊರಿಗೆ ಒಂದು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೆ. ಆವಾಗ ಇದ್ರ ಬಗ್ಗೆ ನಾನು ಒಂದು ತಿಳಿಸ್ಕೊಟ್ಟಿದ್ದೆ. ಬಟ್ ಅವತ್ತು ತಿಳಿಸಿದಾಗ ನಮಗೆ ಒಂದು ವಿಚಾರ ಏನು ಅಂದರೆ ಇದ್ರ ಬಗ್ಗೆ ತಿಳಿಸೋಕ್ಕೆ ಯಾರೂ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು, ತಿಳಿಸೋದಕ್ಕೆ ಯಾರೂ ಇರಲಿಲ್ಲ ನಮಗೆ. ಹೇಗೆ ಏನು ಎತ್ತ ಇದರ ವಿಚಾರ ಏನೂ ನಮಗೆ ಗೊತ್ತಿರಲಿಲ್ಲ. ಈ ಜೋಡಿ ಬಸವಣ್ಣನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇವತ್ತು ಅಂದ್ಕೊಂಡಿದ್ದೀವಿ. ಹಾಗೆ ತಿಳ್ಕೊತಾ ಈ ಊರಲ್ಲಿ ಕೆಲವು ವಿಚಾರಗಳನ್ನು ನೋಡ್ತಾ ಇರ್ಬೋದು. ಈ ಥರ ಒಂದು ಜೋಡಿಯಲ್ಲಿ ಇರತಕ್ಕಂಥ ಇದರ ವಿಶೇಷತೆ ಏನು, ಒಳಗಡೆ ಹೇಗಿದೆ ಅದನ್ನು ಕೂಡ ತಿಳ್ಕೊಂಬರೋಣ. ನೋಡ್ತಿರ್ಬೋದು ಸ್ನೇಹಿತರೆ, ಏನು ಇವತ್ತು ಈ ಜೋಡಿ ಬಸವಪ್ಪನ ದೇವಸ್ಥಾನಕ್ಕೆ ನಾವು ಬಂದಿದ್ದೀವೋ ಇದಕ್ಕೆ ಒಂದು ಉದ್ದೇಶ, ಒಂದು ಕಾರಣ ಎರಡೂ ಇದೆ. ವಿಚಾರ ಏನಂದರೆ, ನಾನು ಯೂಟ್ಯೂಬ್ ಮಾಡಿದ ಮೊದಲ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ ಚಿಕ್ಕದಾಗೆ, ಏನಿರ್ಬೋದು ಅಂತ. ಬಟ್ ಅವತ್ತು ಯಾರ ಹತ್ರನೂ ಇದ್ರ ಬಗ್ಗೆ ಕೇಳೋದಕ್ಕಾಗಲಿ ವಿಚಾರವನ್ನು ತಿಳ್ಕೊಳ್ಳೋದಕ್ಕಾಗಲಿ ನನಗೆ ಯಾರೂ ಸಿಕ್ಕಿರಲಿಲ್ಲ. ಇವತ್ತು 500 ಇದ್ದಾರೆ, ತುಂಬ ಒಂದು ಖುಷಿ ಆಗುತ್ತೆ. ಬನ್ನಿ ಹಾಗೆ ಫಸ್ಟು ದೇವರನ್ನ ಒಂದು ಪ್ರದಕ್ಷಿಣೆ ಹಾಕ್ಸ್ತೀನಿ. ಸ್ನೇಹಿತರೆ, ಇನ್ನೊಂಚೂರು ಹಿಂದಕ್ಕೆ ಇಟ್ಕೊಳ್ಳಿ. ಕಾಡಿ ಏನಕ್ಕೆ ಈ ದೇವರ ಬಗ್ಗೆ ಅಂತಂದರೆ, ನಾವು ಅವ್ರನ್ನ ಕೇಳಿದಾಗ ಅವರೊಂದು ವಿಚಾರ ಹೇಳಿದ್ರು. ಈ ಬಸವಣ್ಣನ ಹೇಗೆ ತಿದ್ದಿದ್ದಾರೆ, ಈ ಬಸವಣ್ಣನ ಒಂದು ಹೇಗೆ ಅದು ಮಾರ್ಪಾಡಾಗೋಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ರು. ತುಂಬ ಒಂದು ಖುಷಿ ಆಯಿತು. ಆ ಥರದ್ದು ಬಸವಣ್ಣನ ತಿದ್ಬೋದಾ ಅನ್ನೋದು ಒಂದು ನನಗೆ ಇದಾಯಿತು. ಹಾಗಾಗಿ ಹಾಗೆ ಅದನ್ನು ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಅಂತಲೇ ಬಂದಿದ್ದೀನಿ. ಬನ್ನಿ ಹಾಗೆ ನೋಡ್ತಿರ್ಬೋದು ಸ್ನೇಹಿತರೆ, ಬನ್ನಿ ಅವ್ರನ್ನೇ ಕೇಳೋಣ. ನೋಡ್ತಿರ್ಬೋದು ಸ್ನೇಹಿತರೆ, ಇವತ್ತು 500 ಕೇಳೋಣ. 1-2 ನಿಮಿಷದಲ್ಲಿ ಚಿಕ್ಕದಾಗಿ ಅವರು ಒಂದು ಉತ್ತರವನ್ನು ಕೊಡ್ತಾರೆ. ಸ್ವಾಮಿಗಳೇ ನಮಸ್ತೆ, ಹೆಸರು ಲೋಕೇಶ್ ಅಂತ, ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಮೂರಿಗೆ ಇದು 2ನೇ ವಿಡಿಯೋ ಮಾಡ್ತಾ ಇರೋದು ಈ ದೇವಸ್ಥಾನದಲ್ಲಿ. ಬಟ್ ಅವತ್ತು ಕೇಳೋದಕ್ಕೆ ಯಾರೂ ಇರಲಿಲ್ಲ. ಇವತ್ತು ತುಂಬ ಖುಷಿ ಆಗ್ತಿದೆ. ಓಕೆ, ಈಗ ಈ ಜೋಡಿ ಬಸಪ್ಪನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಾ, ಇದು ಎಷ್ಟು ವರ್ಷಗಳ ಹಿಂದಿಂದು? ಜೊತೆಗೆ ಇಲ್ಲಿ ಯಾವ ಥರ ಒಳ್ಳೆಯದಾಗುತ್ತೆ, ಹೇಗೆ ಊರಿಗೆ ಈ ಬಸವ ಜೋಡಿ ಕೂತ್ಕೊಳ್ಳೋದಕ್ಕೆ ಒಂದು ಕಾರಣ ಏನು? ನಮ್ಮ ತಂದೆಯವರು ಹೇಳ್ತಾ ಇದ್ರು ಹಿರಿಯವರು. ಓಕೆ, ಗೊತ್ತಿಲ್ಲ. ಹಾಂ, ಅದು ತರಗುಡಿಸು ಮನೆ ಮಾಡಿದಾಗ ಹಾಂ, ಆಗ ಪಾಳೆಗಾರ ಕಾಲದಲ್ಲಿ. ಹಾಂ, ಪಾಳೆಗಾರ ಕಾಲದಲ್ಲಿ, ಹಾಂ, ಚೋಳರ ಕಾಲ, ಪಾಳೆಗಾರ. ಆಗ ಈ ಹಿಂದೆನಲ್ಲ. ಹಾಂ, ಅದು ಎಷ್ಟು ತಲೆ ಆಗಿರೋದು ನಮಗೂ ಗೊತ್ತಿಲ್ಲ. ಓಕೆ, ನಮ್ಮ ತಂದೆಯವರು ನನ್ನ ಇಲ್ಲೇ ನಮ್ಮ ಮನೇಲಿ ಇದ್ದೇ ಇದೆ. ನಾವು ಬನ್ನಿ ಕುಗಿ ಕೊಟ್ಟಿದ್ದೀವಿ ಈಗ. ಹಾಂ, ಇಲ್ಲೇ ಮನೇಲಿ ಇತ್ತು ನಮ್ಮ ಮನೆ. ಓಕೆ, ಒಕ್ಕಲರು, ನಾವು, ಮುರುವಾಡರು, ಹಾಂ, ಆಚಾರರು, 4 ಜನ 5 ಜನ. ಹಾಂ, ಆಗ ಸುಂದರವಾಗಿದ್ದರಂತೆ. ಹಾಂ, ಎಲ್ಲೋ ದೇವಸ್ಥಾನ ಅಂದರೆ ತುಂಬ ಸುಂದರವಾಗಿದ್ದಂಥವ್ರು. ಓಕೆ, ಆಗ ಅಜಾಮ್ ಹುಡುಗಿ ಸುಂದರವಾಗಿದ್ದರಂತೆ. ಹಾಂ 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 ಹಾಂ, ಆಮೇಲೆ ಕಣ್ಣು ಹಾಕದ್ರಂತೆ ಪಾಳ್ಯಗಾರ. ಹಾಂ ಹಾಂ, ನಮ್ಮನ್ನ ಬಿಡೋದ್ರು ಇವರು ಅಂದ್ಬಿಟ್ಟು 5 ಜನನು ಮಾತಾಡ್ಕೊಂಡು. ಓಕೆ ಓಕೆ, ಮಡಿವಾಳರು, ಒಕ್ಕಲಿಗರು, ನಮ್ಮ ಲಿಂಗಾಯತರು ಎಲ್ಲ ಮಾತಾಡಿಕೊಂಡು. ಓಕೆ, ಪುಟ್ಟಿಗೆ ಮಡಿಕೊಂಡು ಬಟ್ಟೆ ಬರಿ ಆಗ ಏನಿಲ್ಲ ಅಂತ. ಹಾಂ, ಯಾರನ್ನ ಪುಟ್ಟಿಗೆ ಮಾಡಿಕೊಂಡು? ಎಡಿಗೆಗಳು ಗೊತ್ತಾಗ ಹೊಂಟೋಗೋಣ ಅಂತ. ಓಹೋ, ಯಾರಿಗೂ ಗೊತ್ತಾಗ್ದಾಗೆ ನಾವು ದೂರ ಹೊರಟೋಗೋಣ ಅಂತ. ರಾತ್ರಿ ಹಾಂ, ಅಲ್ಲಿ ಅವಮಾನ ಮಾಡ್ಕೊತಾರಲ್ಲ. ಹಾಂ, ಆವಾಗ ಬರ್ತಾ ಇದ್ದಾಗ ಪಾಳ್ಯಗಾರ ಏನು ಮಾಡೋದಂತ ಓಡಿಸ್ಕೊಂಡು ಬಂದ್ರಂತೆ. ಓಕೆ, ಇವ್ರು ಎಲ್ಲರೂ? 5 ಜನ ಹೊಂಟೋಗ್ತಾರೆ. ಹಾಂ, ಆಗ ಒಂದು ಹೊಳೆ ಹರಿತಿತ್ತಂತೆ. ತುಂಬಿದ ಹೊಳೆ ಹರಿತಿತ್ತು. ಹಾಂ ಹಾಂ ಹಾಂ, ಆ ತಾಯಿ, ನಾನು ತಂದೆ ತಾಯಿ ಹುಟ್ಟಿದ್ರೆ ಈ ಹೊಳೆ ಭಾಗ ಆಗೋಗ್ಲಿ. ಯಾರು? ಆ ಹೆಣ್ಣುಡುಗಿ, ಆ ಹೆಣ್ಮಗು. ಹೆಣ್ಣು
ಆ ಸುಂದರವಾಗಿದ್ದಂಥ ಒಂದು ಹೆಣ್ಣು ಮಗು ಭಾಗ ಆಗೋಗ್ಲಿ ಅಂತ. ಒಬ್ಬ ತಂದೆ ತಾಯಿ ಹುಟ್ಟಿದ್ರೆ ಇದು ಹೊಳೆ 2 ಭಾಗ ಆಗಲಿ. ಇವ್ರು ಈಚೆ ಬಂದ್ಬಿಟ್ರು. ಅಪ್ಪ ಹಾಗಾಗಿ ಸತ್ಯವಾದ ಕಾಲದಲ್ಲಿ ಹಾಂ 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 ನಮ್ಮ ತಂದೆಯವರು ಹೇಳೋರು, ನಮ್ಮ ತಂದೆಯವರು ನಮ್ಮ ತಾರ್ತಿರು ಹೇಳೋರು ಅಂತ. ಹಾಂ ನಮಗಂತೂ ಗೊತ್ತಿಲ್ಲ. ಹಂಗಂತಲೇ ಓಡಿಸ್ಕೊಂಡ್ಬಂದ್ರಂತೆ. ಹಾಂ ಆಗ ತಿರ್ಗ ಅಪ್ಪನ ಹೊಳೆ ಸಮ ಬರ್ತದೆ. ಓ ಇವ್ರು ಈಚೆಗೆ ಬಂದ ತಕ್ಷಣ ಅದು ಹೊಳೆ ಸಮ ಆಗೋಯ್ತು ಮತ್ತೆ. ಹೋಗಿ ಗೆದ್ದೋರಿಗೆ ಹೇಳ್ಕೊಂಡು ಅವ್ರ ತಗೊಂಡು ಹೋದಂತೆ. ಇವರು ಬರ್ತಾ 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 ಹಾಂ ಇವನು ಎಳಿಯಲ್ಲಿ ಇಲ್ಲಿ ಇದು ಎಳಿಗೆ ಕಲ್ಲು, ಹಾಂ ಇದು ಗುಂಟ್ಕಲ್ಲು. ಗುಂಟ್ಕಲ್ಲು ಗುಂಟ್ಕಲ್ಲನ್ನ ಬರೋದಂತೆ ಹುಟ್ಟಿ ಬಿಡಿಕೊಂಡು ಹಾಂ ನೀನು ಮಡಗಿದ್ದಿ ಅನ್ನೋರು. ಹಾಂ ಸಾಕಾತ ಮಡಗ್ತಾವ ಅಲ್ಲಿ ಮಡಗ್ಬಿಟ್ಟು ಬಂದರೆ ಇನ್ನೊಬ್ಬರು ಪುಟ್ಟಿಲು ಓಕೆ. 5 ಜನ ಪುಟ್ಟಿಲು. ಓ 5 ಜನದ ಪುಟ್ಟಿಲು ಒಂದೊಂದು ಸತಿ ಒಬ್ಬೊಬ್ರು ಪುಟ್ಟಿಲು ಬರೋದು. ಹಾಂ ಓಕೆ. ಆವಾಗ ನಮ್ಮೂರ ಪುಟ್ಟಿಗೆ ಬರ್ತದೆ ಮಡಗದಂತೆ. ಹಾಂ ಆಗ ಇಲ್ಲಿ ಉಡಾನ ಮಲ ಓಡಿಸ್ಕೊಯ್ತಿತ್ತಂತೆ. ಈ ಊರಲ್ಲಿ ಬನ್ನಿ ತೋಪಂತೆ ಕಾಡು. ಇದು ಬನ್ನಿತೋಪು ಕಾಡು. ಬನ್ನಿ ಕುಪ್ಪೆ ಅನ್ನೋದು ಅದಕ್ಕೆ. ಓ ಅದಕ್ಕೆ ಬನ್ನಿಕುಪ್ಪೆ ಅನ್ನೋದು ಬನ್ನಿತೋಪ್ಗೆ. ಹಾಂ ಹಾಂ ಇಲ್ಲಿ ಇಸ್ಕೊಂಡು ಕಾಲೇಜ್ ಇರ್ತಾವೋ ಹಾಂ ಇಸ್ಕೊಳ್ತಾವೋ ಬೇಕಾದ ಮರ ಇತ್ತು ನಾವು ಕಂಡದ್ದು. ಓಕೆ ಓಕೆ. ಮಾವು ಮರ, ಬನ್ನಿ ಮರ, ಬಾರ್ಬರಿ ಮರ ಇತ್ತು. ಹಾಂ ಆವಾಗ ಇಲ್ಲಿ ಮಳ ಓಡಿಸ್ಕೊಯ್ತಿತ್ತಂತಲ್ಲ, ಹಾಂ ಇದೇ ಗಂಡು ಭೂಮಿ ಅಂತ ಇಲ್ಲಿ ಮಡಗಂತೆ ಅವ್ನು ನೆಲ್ಕೊಂಡಂತೆ. ಅಬ್ಬಾ ಈ ಊರಿನ ಪುಟ್ಟಿಗೆ ಮಡಗಷ್ಟಲ್ಲಿ ಅದು ಈ ಗಂಡು ಭೂಮಿ ಅಂತೇಳಿ ಇಲ್ಲಿ ನೆಲ್ಕೊಂಡು. ಇಲ್ಲಿ ನೆಲ್ಕೊಂತು. ಆವಾಗ ಇಲ್ಲಿ 5 ಜನ ಅಜ್ಜಂಬರು ಎಲ್ಲ ಮನೆ ಕಟ್ಕೊಂಡ್ರು. ಹಾಂ ಅಂದರೆ ಊರಲ್ಲಿ ಒಂದು ನೆಲೆಗೊಂಡ್ಕೊಂಡ್ರು. ಮನೆ ಮಾಡಿ ತರಗನ್ನ ಗುಡಿಸಿ ಮನೆ ಮಾಡ್ಕೊಂಡ್ರು. ಮನೆ ಮಾಡಿಕೊಂಡ್ರು. ಆವಾಗ ಇವ್ನು ಪೂಜೆ ಮಾಡಿಕೊಂಡು ಹಾಂ ಇದ್ರಂತೆ ತಂದೆ ನಮ್ಮವರು. ಹಾಂ ಆಗ ಕೇಳೋದಕ್ಕೆ ಇನ್ನೊಬ್ಬನ ದೇವ್ರನ್ನ ನಾನು ಒಬ್ಬನೇ ಇರಲ್ಲ, ನನ್ನ ಜೊತೆ ಇನ್ನೊಬ್ಬ ಬೇಕು ಅಂತ ಹಾಂ 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 ಅವನ್ನ ಓಕೆ. ಇವಾಗ ನೀವು ಆಗಲೇ ಹೇಳಿದ್ರಿ ಪ್ರತಿ ಒಂದೊಂದು ಗುಂಡನ್ನು ಸೇರಿಸಿ ಈ ದೇವರನ್ನು ಮಾಡಿರೋದು ಅಂತ. ಓಕೆ ಇಲ್ಲಿ ನೋಡಿ ಎಳೆ ತಲೆಗಳೇ ಇಲ್ಲ 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 ಇರಲಿ ಇರಲಿ. ಹಾಂ ಇದು ಒಟ್ಟು 5 ಪೀಸಾ? ಹಾಂ ಓಕೆ. ಹಾಂ ಹಾಂ ಓಕೆ. ಹಾಂ ಓ ಅವತ್ತಿನ ಕಾಲದಲ್ಲಿ ಒಟ್ಟಿಗೆ ಕೂಡಿಸಿ ಮೋಟ್ರ್ ಥರ ಇವತ್ತಿನ ಕಾಲದಲ್ಲಿ ಮಾಡೋ ಥರ ಇದು ಮಾಡಿದ್ದಾರೆ ದೇವ್ರನ್ನ. ಈಗ ಪುನಃ ದೇವಸ್ಥಾನ ಕಟ್ಟಾಗ ಹಾಂ ದೇವ್ರು ಇದು ಮಾಡಿದ್ರು, ಇದನ್ನ ಬೇರೆ ಒಳಗೆ ಬಿಟ್ಬಿಡೋಣ. ಹ್ಞೂ ಇಲ್ಲಪ್ಪ ಮೂರು ದೇವರು ಓ ಇದನ್ನು ಬೇರೆ ಮಾಡೋಣ ಅಂತಂದಾಗ ದೇವಸ್ಥಾನ ಪ್ರತಿಷ್ಠಾಪನೆ ಟೈಮಲ್ಲಿ ಇಲ್ಲ ಇದು ಮೂಲ ದೇವರು ನಮ್ಗೆ ಹೀಗೆ ಇರಬೇಕು ಅಂದ್ಬಿಟ್ಟು ಉಳಿಸಿದ್ರಿ ಎಲ್ಲರೂ ಸೇರಿ ಊರಿನವರು. ಓಕೆ ಓಕೆ. ಹಂಗಾಗಿ ಈ ಬಸಪ್ಪನ್ನ ಜೊತೆಗೆ ನಿಲ್ಲಿಸ್ಕೊಂಡು ನಾನು ಒಬ್ಬನೇ ಇರೋಕ್ಕಾಗಲ್ಲ ಅಂಥೇಳಿ ಜೊತೆಗೆ ನೆಲೆಗೊಂಡಿಸಿ ಜೋಡಿ ಬಸವೇಶ್ವರ ಅಂಥೇಳಿ. ಇಲ್ಲ ನಾನು ನೋಡ್ದಂಗೆ ಎಲ್ಲೂ ಜೋಡಿ ಬಸವೇಶ್ವರ ದೇವಸ್ಥಾನ ಇಲ್ಲ. ಜೋಡಿ ಬಸಪ್ಪನ ದೇವಸ್ಥಾನ ಅಂದರೆ ಇದೊಂದೇ. ತುಂಬ ಒಂದು ಖುಷಿ ಆಗುತ್ತೆ. ಓಕೆ ಮನ್ಸಿನ ಮೇಲೆ ಬರಲ್ಲ. ಮೂಗ್ ಬಸವಣ್ಣ. ಹಾಂ ಹಂಗೆ ಹಂಗಾಗಿ ಜೋಡಿ ಬಸಪ್ಪ. ಈಗ ಪ್ರತಿಯೊಂದೊಂದು ಗುಂಡನ್ನು ಕೂಡ ಸೇರಿಸಿ ಬಸವಣ್ಣನ ಮಾಡಿದಾರಲ್ಲ ಆ ಕಾಲದಲ್ಲಿ, ಚೋಳೂರು ಕಾಲದಲ್ಲಿ. ಆವತ್ತಿನ ಒಂದು ಟೆಕ್ನಾಲಜಿಯನ್ನು, ಆವತ್ತಿನ ಒಂದು ದೇವರ ಮಹಿಮೆಯನ್ನು ಯಾರ ಕೈಲೂ ನಾವು ಹಾಂ ಅಷ್ಟೇ ತುಂಬ ಒಳ್ಳೆಯದಾಗಿದೆ. ನೋಡ್ತಿರ್ಬೋದು ಸ್ನೇಹಿತರೆ, ನಾವು ಈ ಬಸವಪ್ಪನ ದೇವಸ್ಥಾನದಲ್ಲಿ ಬಂದು ನಮ್ಗೆ ಯಾವತ್ತೂ ವಿಚಾರವನ್ನು ತಿಳ್ಕೊಳ್ಳೋಕ್ಕಾಗಿರಲಿಲ್ಲ. ತುಂಬ ಒಂದು ಖುಷಿ ಆಗ್ತಿದೆ. ಈ ನಮ್ಮ ಜೋಡಿ ಬಸಪ್ಪ ಇದಕ್ಕೂ 5 ಜನದ ಒಂದು ಹುಟ್ಟಿಲಿ ಬಂದು ಎಡೆಯಲ್ಲಿ ಬಂದು ಇವತ್ತು ಜೋಡಣೆಯಾಗಿ ಇವತ್ತು ಕೂತು ಒಂದು ಗ್ರಾಮಕ್ಕೆ ಇವತ್ತು ಇಷ್ಟು ಅದ್ಭುತ ರೀತಿಯಲ್ಲಿ ಒಳ್ಳೆಯದಾಗಿದೆ. ಅಂದರೆ ಈ ಬನ್ನಿ ಮರ ಇದ್ದಂಥ ಒಂದು ಸಂದರ್ಭ ಜಾಗದಲ್ಲಿ ಇವತ್ತು ತರಗನ್ನು ಗುಡಿಸಿ ಇವತ್ತು ಗುಡಿ ಮಾಡಿಕೊಂಡಂಥ ಒಂದು ಭಗವಂತ. ನಿಜಕ್ಕೂ ನಾನು ಇದ್ರ ಬಗ್ಗೆ ಕೇಳಿರಲಿಲ್ಲ.
ನಮ್ಮೂರು ಪಕ್ಕದಲ್ಲಿರೋದು ನಮ್ಗೆ ತುಂಬ ಒಂದು ಖುಷಿ. ಈ ಊರಲ್ಲಿ ದನ ಕರುಗಳಿಗೆ ಆಗ್ಬೋದು ತುಂಬಾ ಒಂದು ಒಳ್ಳೆಯದಾಗಿದೆ. ಜನಗಳು ಬಂದವರು ತುಂಬ ಜನ ಅವರವರು ಮನಸ್ಸಿಂದು ಹೇಳ್ಕೊಂಡು ಹೋಗ್ತಾರೆ. ಆ ಮೂರು ಬಸವಣ್ಣನೇ ಅದು ಕೂಡ ಅಷ್ಟರ ಮಟ್ಟಿಗೆ ಒಂದು ಭಗವಂತ ಒಳ್ಳೇದು ಮಾಡಿದ್ದಾನೆ. ತುಂಬ ಒಂದು ಖುಷಿ ಆಗ್ತಿದೆ ಬಂದು ಐನವ್ರನ್ನ ಭೇಟಿ ಮಾಡಿದ್ದು. ಹಾಗೆ ಇವತ್ತು ಇಲ್ಲೇ ನಮ್ಮ ಪಕ್ಕದೂರಲ್ಲೇ ಇಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ ಕೊಂಡ ನಡೀತಿದೆ. ಅದಕ್ಕೆ ಈ ಊರಿಂದ ಕೊಂಡಕ್ಕೆ ಸೌದೆ ಹೋಗ್ತಿದೆ. ಇಲ್ಲಿ ನನ್ನ ಆತ್ಮೀಯ ಸ್ನೇಹಿತರುಗಳು ಕೂಡ ನನ್ನನ್ನು ಕರೆದಿದ್ದಾರೆ. ಭಾಳ ನಾವು ವೀಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ. ತುಂಬ ಒಂದು ಖುಷಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಕರೀರಿ, ನಿಮ್ಮ ಊರಲ್ಲಿ ನಡೆದಂಥ ಒಂದು ಫಂಕ್ಷನ್ಗೆ ನಾನು ಬರ್ತೀನಿ. ನನ್ನ ಕೈಲಾಗಿದ್ದು ನಿಂತ್ಕೊಂಡು ಒಂದು ಚಿಕ್ಕನ ಒಂದು ವೀಡಿಯೋ ಮಾಡಿ ಜನಕ್ಕೆ ಅದು ಗೊತ್ತಾಗಬೇಕು, ಅದ್ರ ಮಹಿಮೆ ಏನು ಅಂತ ತಿಳ್ಕೋಬೇಕು. ಆ ಥರ ನಾವು ಅದನ್ನು ಬಿಡೋಣ. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆಗೆ ಏನು ಅಂತ ಗೊತ್ತಿರಲ್ಲ. ಇವಾಗ ನೋಡಿ ಐನೋರು ಹೇಳಿಲ್ಲ ಅಂದರೆ ಇದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ತುಂಬ ಒಂದು ಖುಷಿ ಆಗ್ತದೆ ಅನ್ನಿಸ್ತೆ. ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟ, ನನ್ನ ವೀಡಿಯೋ ನೋಡ್ತಾ ಇರ್ತೀರಾ, ಆದಷ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ತಪ್ಪೇ ಶೇರ್ ಮಾಡಿ, ಜೊತೆಗೆ ನನ್ನನ್ನು ಫಾಲೋ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೈಲಾದ ಮಟ್ಟಿಗೆ ಈ ವರ್ಷ ಏನು ಸಂಕ್ರಾಂತಿ ಜಾತ್ರೆಯಲ್ಲಿ ನಮ್ಮ ಐನಗುಡಿ ಜಾತ್ರೆಯಲ್ಲಿ ಹೊಸ ಕರುಗಳಿಗೆ ನಾನು ಪ್ರೈಸ್ನ ಕೊಟ್ಟನು, ಅದೇ ಥರ ಮುಂದಿನ ವರ್ಷಕ್ಕೂ ಕೂಡ ಕೊಡಬೇಕು. ಅದು ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊತೀನಿ ಆ ಭಗವಂತನಲ್ಲಿ. ಓಕೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಏನು ನಾವು ಒಂದು ಬನ್ನಿಕುಪ್ಪೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ವೋ, ಆ ಜೋಡಿ ಬಸವಣ್ಣನ ದೇವಸ್ಥಾನದ ಹತ್ರ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಂಡು ಅಲ್ಲಿಂದ ಬಂದು ಯಾಕೆ ಏನು ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನು ನಾವು ಮಾತಾಡಬೇಕು. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಹಳ್ಳಿ ಅನ್ನೋ ಒಂದು ಗ್ರಾಮ ಅಂತ ಬಂದಾಗ ನಾವು ಹಬ್ಬ ಹರಿದಿನಗಳೇ ನಮಗೆ ಜಾಸ್ತಿ ತುಂಬ ಖುಷಿ ಕೊಡೋದು ಅಲ್ಲೇ. ಎಲ್ಲ ಊರಲ್ಲೂ ಅಷ್ಟೇ. ಮೊದಲಿಗೆ ಅಣ್ಣ ನಮಸ್ತೆ, ನಿಮ್ಮ ಹೆಸರು, ನಿಮ್ಮೂರು, ಅಡ್ರೆಸ್ಸು? ಓಕೆ, ಸ್ವಲ್ಪ ಗಟ್ಟಿಯಾಗೆ ಮಾತಾಡಿ, ದೂರದಲ್ಲಿದ್ದೀವಿ. ಓಕೆ, ಏನಿದು ವಿಶೇಷ ಏನು ಇವತ್ತು ನಿಮ್ಮೂರಲ್ಲಿ? ಹಾಂ, ಓಕೆ ಓಕೆ ಆಯ್ತಾ. ಹಳ್ಳಿಕಾರ ಸಾಕ್ತಾ ಇರೋದು, ಓಕೆ, ಹೆಸರು ಮಾಡಬೇಕು ಅಂತ ಇದನ್ನ ಇಷ್ಟಪಟ್ಟಿದ್ದೀನಿ. ಓಕೆ, ಎಲ್ಲ ಮಾಡಿದಾಗ ಏನು ಪ್ರಯತ್ನ ಇಲ್ಲ. ಹಾಂ, ಈ ಬಸವಪ್ಪನ ನೆಮ್ಮದಿ, ಬಸವಪ್ಪನಿಂದ ನಾನು ಬದುಕಿದ್ದೀನಿ. ಓಕೆ, ಬಸವಪ್ಪ ನಾವು ಇರ್ಗಂಟ ನಾನು ತ್ಯಾಗ ಮಾಡಿ. ಓಕೆ. ಈಗ ನಿಮ್ಮೂರಲ್ಲಿ ಒಂದು ವಿಶೇಷತೆ ಏನು ಅಂದರೆ ಒಂದು ಜೋಡಿ ಬಸವಣ್ಣ ಇರೋದು ಒಂದು ತುಂಬ ವಿಶೇಷತೆ. ನಮ್ಮೂರಲ್ಲಿ ಯಾರು ಮಾಡೋಕ್ಕೆ ಇಷ್ಟಪಡಲ್ಲ, ಅವೆಲ್ಲ ಹಿಂಗೆಲ್ಲ ಮಾಡೋದು. ನಾವೆಲ್ಲ ಮಾಡಬೇಕು ಅಂತ ಈ ವರ್ಷದಿಂದ ಈಗ ನಾನು ಹೊರಟಿದ್ದೀನಿ. ಯುವಕರು ಎಲ್ಲ ಜೊತೆಗೆ ಹಾಕ್ಕೊಂಡು ಹೊಸ ಪ್ರತಿಭೆಗಳು, ನಮ್ಮ ಬಂಧು ಬಳಗ ಅವರು ಎಲ್ಲನೂ ಕರ್ಕೊಂಡು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಮೂಲೆಗೆ ಸೇರಿಸ್ಬಿಟ್ಟು 12 ವರ್ಷ ಆಯಿತು. ಹಾಂ, ದೇವರು ಈಚೆಗೆ ಇಲ್ಲ. ಅದು
ಆ ಥರ ಏನೋ ಮಾಡಿ ಈ ಸತಿ ನಾನು ಏನಾದ್ರು ಒಂದು ತೀರ್ಮಾನ ಮಾಡ್ತೀನಿ, ಮಾಡಬೇಕು. ಈ ಬಸವಪ್ಪನ ಸೇವೆಯಿಂದ ನೋಡು ಅವ್ನು ಏನು ಮಾಡ್ತಾನೆ, ಅವನ ಸೇವೆ ನಾನು ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಈ ಎತ್ತು ಕರುಗಳು ದನಗಳು ಈ ಓರಿಗಳು ಎಲ್ಲ ಸಾಕ್ತಿರಲ್ಲ, ಹೇಗೆ ಅನಿಸುತ್ತೆ ನಿಮಗೆ? ಪ್ರತಿ ವರ್ಷಕ್ಕೂ ಈ ವರ್ಷದ ಫೀಲಿಂಗಿಗೂ ಯಾವುದೇ ಒಂದು ಜಾತ್ರೆಗಳಲ್ಲಿ ಈ ವರ್ಷ ಅಂಥ ವ್ಯಾಪಾರ ನಡೆದಿಲ್ಲ, ವ್ಯಾಪಾರ ನಡೆದಿರೋಲ್ಲ. ಈ ವರ್ಷ ಭಾಳ ಖುಷಿ. ಓಕೆ ಓಕೆ, ಇವಾಗ ನೀವು ಸ್ನೇಹಿತರು ಎಲ್ಲರೂ ಸೇರಿ ಒಂದು ವಿಶೇಷತೆಯಲ್ಲಿ ಇವತ್ತು ಮೆರವಣಿಗೆ ಮಾಡ್ತಾಯಿದ್ದೀರಾ. ಈ ಕಾಲದಲ್ಲಿ ಇನ್ನು ಬೇರೆ ಈ ಬಸವಪ್ಪನ ಮೆರವಣಿಗೆ ಅಲ್ಲದೆ ಇನ್ನೇನು ಆಗಿದೆ ನಮಗೇನು ಅಂತ ಇಷ್ಟ. ಈ ಥರ ಜನ ಸ್ನೇಹಿತರು ಯಾರು ಬಂದಿರಲಿಲ್ಲ. ಓಕೆ, ಬಸವಪ್ಪನಿಂದ ಈ ಜನ ಎಲ್ಲ ಬಂದಿದ್ದಾರೆ. ಓಕೆ, ಈಗ ನೀವು ಇಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಟ್ರ್ಯಾಕ್ಟರಲ್ಲಿ ಸೌದೆ ಕೂಡ ತುಂಬಿಕೊಂಡು ಕೊಂಡಕ್ಕೆ ಹೋಗ್ತಾ ಇದ್ರೆ, ಯಾವ ದೇವ್ರ ಕೊಂಡಕ್ಕೆ? ವೀರಭದ್ರ ಸ್ವಾಮಿ ಇಲ್ಲಿ ಪಕ್ಕದೂರಲ್ಲಿ ನಡೀತಕ್ಕಂಥ ಶಿವನಹಳ್ಳಿ ವೀರಭದ್ರ ಸ್ವಾಮಿ ಅಲ್ಲಿಗೆ. ಓಕೆ, ಅಲ್ಲಿ ಯಾವತ್ತು ಕೊಂಡ ಬೆಳಿಗ್ಗೆ, ನಾಳೆ ಬೆಳಗ್ಗೆ. ಇವತ್ತು ಎಡವಾರ, ನಾಳೆ ಬೆಳಗ್ಗೆ ಕೊಂಡ ನಡೀತದೆ. ಓಕೆ, ಇವಾಗ ಈಗ ದನ ಕರುಗಳು ಮೊದಲು ಊರಲ್ಲಿ ಮೆರವಣಿಗೆ ಮಾಡ್ತಿದ್ರಿ ಅಂತಂದರೆ ಒಂದು ಕೊಂಡ ನಡೀತಿತ್ತು ಅಂದರೆ ಮನೆಗೊಂದು ಎಡವಾರ ಬರ್ತಿದ್ವು. ಇವತ್ತು ಊರೆಲ್ಲ ಇದೇರಿಲ್ಲ, ಊರಲ್ಲೆಲ್ಲ ಇದೇರಿಲ್ಲ. ಹೇಗೆ ಅನಿಸುತ್ತೆ ನಿಮಗೆ ಈ ಥರ ಎಲ್ಲ ನೋಡಿದಾಗ? ಅದಕ್ಕೆ ನಾವು ನಮ್ಮ ನೋಡಿ ಯಾರೋ ಒಬ್ಬರು ಇನ್ನೂ ಮಾಡಲಿ ಅಂದ್ಬಿಟ್ಟು ನಾನು ಇವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಾ. ನಮ್ಮ ನೋಡಿ ಇನ್ನೊಬ್ರು ಮಾಡಲಿ, ಮುಂದಿನ ದಿನಗಳಲ್ಲಿ ಇನ್ನೊಂದು 10 ಜನ ಸೇರಲಿ, ಮಾಡಲಿ, ಇನ್ನೂ ಒಂದು ದೊಡ್ಡ ಮಟ್ಟಕ್ಕಾಗಲಿ ಅಂತೇಳಿ ಮಾಡ್ತಾ ಇದ್ದೀರಾ. ಈ ವರ್ಷ ಸ್ಟಾರ್ಟ್ ಮಾಡಿದ್ದೀರಾ ಆ ಥರ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಅವರು ಒಂದು ಸ್ನೇಹ ಬಳಗ ಎಷ್ಟು ಜನ ನೋಡಿ. ಅದೇ ಹೇಳೋದು, ಏನಾದರೂ ಒಂದು ಹೊಸ್ದಾಗಿ ಮಾಡಿದಾಗ ಜನ ಒಬ್ಬರು ಇಷ್ಟಪಡಲಿಲ್ಲ ಅಂದರೂ 10 ಜನ ಇಷ್ಟಪಟ್ಟೇ ಪಡ್ತಾರೆ. ಅದಕ್ಕೆ ಕಾರಣ ಇವತ್ತು ಗುದ್ಲೇಗೌಡರವರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಗೆ ಅವರ ಒಂದು ಎತ್ತು ಕರುಗಳ ದನಗಳ ಏನು ಸ್ನೇಹ ಬಳಗ ಇತ್ತು ಅದೆಲ್ಲವನ್ನು ಕೂಡ ಕರೆಸ್ಕೊಂಡು ಜೊತೆಯಲ್ಲಿ ನನಗೂ ಕೂಡ ರಾತ್ರಿ ಫೋನ್ ಮಾಡಿ ಲೊಕೇಶನ್ ಹಿಂಗೆ ಬರಬೇಕು ಅಂದರು. ತುಂಬ ಒಂದು ಖುಷಿ ಆಯಿತು. ಒಂದು ಹಬ್ಬಕ್ಕೆ ಈ ಥರ ಎಲ್ಲ ಮಾಡಿದಾಗ ನಮಗೂ ಒಂದು ಖುಷಿ ಆಗುತ್ತೆ. ಮುಂದಿನ ಪೀಳಿಗೆಗೆ ಇದೆಲ್ಲ ಇರ್ತದೋ ಇರಲ್ವೋ ಗೊತ್ತಿಲ್ಲ. ಇವತ್ತಿನ ಜನ್ರೇಷನ್ ನೋಡ್ತಾ ಇರೋದು ನೋಡಿದ್ರೆ ಇದನ್ನು ಹಳೇದನ್ನು ನೆನೆಸ್ಕೊಳ್ಳೋಕ್ಕಾದರೂ ನಮ್ಗೆ ಈ ಸವಿ ನೆನಪುಗಳು ಇರಬೇಕು. ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಹಳ್ಳಿ ಸಂಪ್ರದಾಯ ಹೇಗೆ ನಮ್ಮ ಬಸವಣ್ಣನ ಕಾಲದಿದ್ದು ನಾವು ನಮಸ್ಕಾರ ಮಾಡ್ತಿದ್ದಾರೆ ಅಂತ. ತುಂಬ ಒಂದು ಖುಷಿ ಆಗುತ್ತೆ ಈ ಥರದ್ದೆಲ್ಲ ನೋಡಿದಾಗ. ಈ ಥರ ಸಿಟಿಯಲ್ಲಿ ಸಿಗಲ್ಲ. ನೋಡ್ತಿರ್ಬೋದು ಸ್ನೇಹಿತರೆ, ಇವತ್ತು ನಾವು ಬಂದಿರತಕ್ಕಂಥದ್ದು ಬನ್ನಿಕುಪ್ಪೆ ಗ್ರಾಮದಿಂದ ಹೊರಟಿರ್ತಕ್ಕಂಥ ಕೊಂಡದ ಸೌದೆಗಳು ಇವತ್ತು ವೀರಭದ್ರ ಸ್ವಾಮಿಯ ಕೊಂಡಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಇದೇ ಕೊಂಡ ನಡೀತಕ್ಕಂಥ ಒಂದು ಜಾಗ ನಮ್ಮ ಬನ್ನಿಕುಪ್ಪೆ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ವೀರಭದ್ರ ಸ್ವಾಮಿ ದೇವಸ್ಥಾನ. ಇಲ್ಲಿ ತುಂಬ ಒಂದು ವಿಶೇಷತೆ ಅಡಗಿದೆ. ಹಾಗೆ ಬನ್ನಿ ಪ್ರತಿಯೊಂದನ್ನು ಕೂಡ ನಾವು ನೋಡೋಣ. ನೋಡ್ತಿರ್ಬೋದು ಸ್ನೇಹಿತರೆ, ಸುತ್ತಮುತ್ತ 10 ಊರಿಂದನೂ ಕೂಡ ಈ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಕೊಂಡಕ್ಕೆ ಸೌದೆಗಳು ಬರುತ್ತೆ. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ 10 ಊರು ಗ್ರಾಮದಿಂದನೂ ಕೂಡ ಒಂದು ದೇವಸ್ಥಾನಕ್ಕೆ ನಾವು ಕೊಂಡ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರಲ್ಲ, ಅದು ತುಂಬಾ ಒಂದು ಖುಷಿ ಕೊಡುತ್ತೆ. ಬನ್ನಿ ಹಾಗೆ ದೇವ್ರು ನೋಡ್ಕೊಬರೋಣ ಒಂದು ರೌಂಡು. ಎಷ್ಟೋ ಸಾರಿ ನಾವುಗಳು ಬಂದಾಗ ನಾವು ದೇವರ ದರ್ಶನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಇವತ್ತು ಏನೋ ಗೊತ್ತಿಲ್ಲ, ಅದೃಷ್ಟ ಮಾಡಿದ್ದೇನೋ ಒಳ್ಳೆಯ ದರ್ಶನ ಆಗ್ತಿದೆ ವೀರಭದ್ರ ಸ್ವಾಮಿದು. ತುಂಬ ಒಂದು ಖುಷಿ ಆಗುತ್ತೆ. ಹೀಗೆ ಇರಲಿಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಹಂಗಾಗಿ ಇವತ್ತು ಜಾತ್ರೆ ದಿನ ಬಂದರೂ ಕೂಡ
ನಮಗೆ ಈ ಅದೃಷ್ಟ ದೊರಕಿದೆ. ಈ ವೀರಭದ್ರ ಸ್ವಾಮಿಯನ್ನು ಇಷ್ಟು ಕಣ್ತುಂಬ ಹತ್ತಿರದಿಂದ ನಾವು ನೋಡೋಕ್ಕಾಗಿರಲಿಲ್ಲ. ಇವತ್ತು ನೋಡ್ತಿದ್ದೀವಿ, ಖುಷಿ ಆಗ್ತಿದೆ.